ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ, ರಾಜ್ಯದಲ್ಲಿ ಬಲು ಚದುರಂಗದಾಟ, ರಾಜಕೀಯ ಚದುರಂಗದಾಟ ಭಾಳ ಚೆನ್ನಾಗಿ ನಡೀತಾ ಇದೆ ಅಂತ. ಯಾಕೆಂದರೆ ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರ ಆದಿಚುಂಚನಗಿರಿಗೆ ನಮ್ಮ ಪ್ರಧಾನಿ ಶ್ರೀ ಗುರು ಭೈರವೈಕ್ಯ ಮಂದಿರ ಉದ್ಘಾಟನೆಗೆ ಬಂದರು, ಉದ್ಘಾಟನೆ ಮಾಡಿದರು. ನಮ್ಮ ದೇವೇಗೌಡರ ರಾಗಿ ಮುದ್ದೆ ನೆನಪಿಸಿದರು, ರಾಗಿ ಮುದ್ದೆ ಪ್ರಚಾರ ಮಾಡಿದ್ರು ಅಂತ ಹೇಳಿದರು. ಅಂದ್ರೆ ದೇವರಿಗೆ ಬಂದರು ಒಂದು ಅಲ್ಲೂ ರಾಜಕೀಯ ಇರ್ತಾ ಇದೆ ಅಂತ. ಈ ಎಲ್ಲ ರಾಜಕೀಯ ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೊಂಡಿದ್ದಂತಹ ನಮ್ಮ ಸಿದ್ದು ಅವರು, ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಅವರು ಒಬ್ಬರು ಚಾಲಾಕಿನ ಹೆಜ್ಜೆಯನ್ನು ಇಟ್ಟರು ಈ ಸಂದರ್ಭದಲ್ಲೇ. ಯಾಕೆಂದರೆ ಗೊತ್ತಾಗದೆ ಈಗಾಗಲೇ ಇನ್ನೇನು 2 ವರ್ಷ 28 ಬಂತು, ದೊಡ್ಡದ ಅಂತ ಒಂದು ಎಲೆಕ್ಷನ್ ಆಗುವಂಥದ್ದು ಕರ್ನಾಟಕ ಮಟ್ಟಿಗೆ. ನಿಶ್ಚಿತವಾಗಿಯೂ ಕಾಂಗ್ರೆಸ್ ಇರೋದು ಹೆಚ್ಚಿಗೆ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಅನ್ನೋದು ಅಷ್ಟು ಸತ್ಯದ. ಇಲ್ಲಾಂದ್ರೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸಹಿತ ಮನವರಿಕೆ ಆಗ್ಯದ. ಜೊತೆಗೆ ಅಹಿಂದ ಸಂಘಟನೆ ಮಾಡೋ ಸಲುವಾಗಿ ಈಗಾಗಲೇ ನಮ್ಮ ಸಿದ್ದರಾಮಯ್ಯನವರು ವಿಶೇಷವಾಗಿ ಅಹಿಂದ ಸಂಘಟನೆ ಮಾಡೋ ಸಲುವಾಗಿ ಆಗಿರ್ಬೋದು, ಹಿಂದುಳಿದಾಯಿತು, ಆದಿವಾಸಿಗಳಾಯಿತು, ದಲಿತರಾಯಿತು, ಎಲ್ಲನೂ ಒಗ್ಗಟ್ಟಿಗೆ ತರುವಂಥ ಪ್ರಯತ್ನ ಜವಾಬ್ದಾರಿ ನಡೆಸಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಲಿಂಗಾಯತ್ ಮತ್ತು ಒಕ್ಕಲಿಗೆ ಕಾಂಬಿನೇಷನ್ ಮಾಡಿ ಇದನ್ನು ಎದುರಿಸುವಂಥ ಪ್ರಯತ್ನವನ್ನು ಮೋದಿಯವರು ಮಾಡ್ತಾಯಿದ್ದಾರೆ. ನೋಡಿರಿ ರಾಜಕೀಯ ಆಟ ನಡೀತಾ ಇದೆ ಅಂತೇಳಿ. ಈ ದೇಶಕ್ಕೆ ಉದ್ಯೋಗ ಸಿಗ್ತದಿಲ್ಲೋ ಗೊತ್ತಿಲ್ಲ, ಈ ದೇಶಕ್ಕೆ ಸ್ವಚ್ಛ ನೀರು ಸಿಗ್ತದೋ ಗೊತ್ತಿಲ್ಲ, ಈ ದೇಶಕ್ಕೆ ಪ್ರತಿಯೊಂದು